ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಚೈತ್ರಾ ರೆಡ್ಡಿ ಅವರು. ಓಕೆ, ಸೊ ಇವರು ನಮ್ಮ 2ನೇ HOIT ಬ್ಯಾಚ್ನ ವಿದ್ಯಾರ್ಥಿ. ಒಂದು KSSID ಡಿಪಾರ್ಟ್ಮೆಂಟಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕು ಇರ್ತಕ್ಕಂಥದ್ದು ಒಂದೇ ಪೋಸ್ಟು. ಗ್ರೂಪ್ ಎಲ್ಲಿ ಫಸ್ಟ್ ರ್ಯಾಂಕು, ಗ್ರೂಪ್ ಬಿ ಯಲ್ಲಿ ಸೆಕೆಂಡ್ ರ್ಯಾಂಕು, ಆ ಫಸ್ಟ್ ರ್ಯಾಂಕ್ ಇನ್ ವುಮೆನ್ ಕ್ಯಾಟಗರಿ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ. ಓಕೆ, ಇವರ ಒಂದು ಅದ್ಭುತವಾದ ಬರವಣಿಗೆ, ತದನಂತರದಲ್ಲಿ 1-to-1 ಕ್ವಶನ್ ಆನ್ಸರ್ ಸೆಷನಲ್ಲಿ ಇರತಕ್ಕಂತಹ ಒಂದು ಕಾನ್ಫಿಡೆನ್ಸು. ಸೊ ನಮ್ಗೆ ಅವಾಗಲೇ ಗೊತ್ತಾಗುತ್ತೆ ಯಾರು ಅಪಾಯಿಂಟ್ ಆಗ್ತಾರೆ, ಯಾರು ಅಪಾಯಿಂಟ್ ಆಗಲ್ಲ ಅಂಥೇಳಿ. ಇವರು 2ನೇ ಬ್ಯಾಚ್, ಅಂದರೆ ಹೋದ ವರ್ಷ ಜೂನ್ ಸಂದರ್ಭದಲ್ಲಿ ಸೇರಿಕೊಂಡಿದ್ರು ಕ್ಲಾಸ್ಗೆ. ನಾನು ಇವ್ರದ್ದು ಹೋಮ್ವರ್ಕ್ ಚೆಕ್ ಮಾಡ್ತಾ ಇದ್ದೆ, ಗೊತ್ತಿಲ್ಲ ಅಂದರೆ ಜಸ್ಟ್ ವಿ ಹ್ಯಾವ್ ಚೆಕಿಂಗ್ ಹೋಮ್ವರ್ಕ್. ಸೊ ಒನ್ ಡೇ ಹೋಮ್ವರ್ಕ್ ನಾನು ಚೆಕ್ ಮಾಡ್ತಾ ಇದ್ದೆ, ಯಾರು ಇಷ್ಟು ಚೆನ್ನಾಗಿ ಬರ್ದಾರಲ್ಲ ಅಂತ ನಾನೇ ನೀಟಾಗಿ ನೋಡ್ಕೊಂಡು ಹೋದೆ. ದೆನ್ ಐ ಆಸ್ಕ್ಡ್ ಮೈ ಟೀಮ್ ಟು ಆಸ್ಕ್ ಎ ಕ್ವಶನ್. ಓಕೆ, ಅಂದರೆ ನಮ್ಮಲ್ಲಿ HOITಯಲ್ಲಿ ಏನಾಗುತ್ತೆ, ಪ್ರತಿ ಬಾರಿ ಯಾರ್ಯಾರು ಹೋಮ್ವರ್ಕ್ ಮಾಡ್ತಾರೆ ಅವ್ರಿಗೆ ಕ್ವಶನ್ ಕೇಳಿ ಅವರ ರಿವ್ಯೂ ತೆಗೆದುಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಆಲ್ಮೋಸ್ಟ್ 90% ಆಫ್ ದಿ ಟೈಮ್ ಶಿ ಗಾಟ್ ವೆರಿ ಗುಡ್, ಕರೆಕ್ಟ್? ಸೊ ನಮ್ಮಲ್ಲಿ ವೆರಿ ಗುಡ್, ಗುಡ್ ಆ್ಯಂಡ್ ಅವರೇಜ್ ಇರ್ತವೆ. 90% ಆಫ್ ದಿ ಟೈಮ್ ಶಿ ಗಾಟ್ ವೆರಿ ಗುಡ್, ಅಂದರೆ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ತಾ ಇದ್ರು. ನೋಡಿ, ವರ್ಕು ನೀಟಾಗಿ ಮಾಡ್ತಾರೆ, ಕ್ವಶನ್ಗೆ ಆನ್ಸರು ಕರೆಕ್ಟಾಗಿ ಹೇಳ್ತಾರೆ. ಸೊ ಇಷ್ಟಿದ್ರೆ ಯಾಕೆ ಅಪಾಯಿಂಟ್ ಆಗಲ್ಲ ಅಂತ ನನ್ನ ಮನಸ್ಸಿಗೆ ಅವಾಗಲೇ ಅನ್ನಿಸ್ತು. ಸೊ ಮೈಂಡಿಗೆ ಸ್ಟ್ರೈಕ್ ಆಯಿತು. ಸೊ ಪ್ರಪಂಚದ ಯಾವ ಶಕ್ತಿಯು ಇವಮ್ಮನ್ನು ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಅವತ್ತು ನಾನು ಒಂದು ಮೆಸೇಜ್ ಮಾಡಿದೆ ಇವರಿಗೆ. ಜುಲೈ 5 ಅಂದರೆ 2025, ಚೈತ್ರಾ ರೆಡ್ಡಿ ಅವರು HOIT ಸ್ಟೂಡೆಂಟು. 5th ಜುಲೈ ಕರೆಂಟ್ ಅಫೇರ್ಸ್ ವಿತ್ PYQs ನೋಟ್ಸ್. ಓಕೆ, ನೋಡಿ ಇಲ್ಲಿ ಹೇಳಿದ್ದೀನಿ, ಇನ್ ದಿ ನೆಕ್ಸ್ಟ್ ನೋಟಿಫಿಕೇಶನ್ ಯು ವಿಲ್ ಬಿ ಸೆಲೆಕ್ಟೆಡ್ ಆ್ಯಸ್ ಎ ಆಫೀಸರ್. ದಿಸ್ ಈಸ್ ಶಾಂತ ಮಾರ್ಗ ಗ್ಯಾರಂಟಿ. ಈಗೆಲ್ಲ ಗ್ಯಾರಂಟಿಗಳಿದಾವಲ್ಲ, ಸೊ ದಿಸ್ ಈಸ್ ಅವರ್ ಗ್ಯಾರಂಟಿ. ನೋ ಫೋರ್ಸ್ ವಿಲ್ ಸ್ಟಾಪ್ ಯು ಟು ಬಿಕಮ್ ಆಫೀಸರ್. ಹೋಪ್ ದಿಸ್ ಮೆಸೇಜ್ ಇಸ್ ಗೋಯಿಂಗ್ ಟು ಎವಿಡೆನ್ಸ್ ಫಾರ್ ದಿ ಫ್ಯೂಚರ್ ರಿಸಲ್ಟ್ಸ್. ನೋಡಿ, ನಿಮಗೆ ಗೈಡ್ ಮಾಡ್ತಕ್ಕಂತಹ ಗೈಡ್ಗಳಿಗೆ ಇದು ಅನಿಸ್ಬೇಕು, ಓಕೆನಾ? ನಿಮ್ಗೆ ಯಾರೋ ಒಬ್ಬರು ಗೈಡ್ ಮಾಡ್ತಿರ್ತಾರೆ, ಸೀನಿಯರ್, ಅವ್ರಿಗೆ ಅನಿಸ್ಬೇಕು ನಿಮ್ಮ ಬಗ್ಗೆ, ಇಲ್ಲ ಇವ್ರಿಗೆ ತುಂಬ ಪೊಟೆನ್ಷಿಯಲ್ ಇದೆ ಅಂತ ಅನಿಸ್ಬೇಕು. ಪ್ರೊವೈಡೆಡ್ ಆ ಗೈಡ್ ಹಾನೆಸ್ಟ್ ಆಗಿರಬೇಕು. ಓಕೆ, ಹಾನೆಸ್ಟ್ ರಿವ್ಯೂ ಮಾಡಬೇಕು. ನೋಡಿ, ಇವ್ರನ್ನ ನಾನು ಬಹುಶಃ ಭೇಟಿಯಾಗಿದ್ದೆ, ಕ್ಲಾಸ್ ಎಲ್ಲ ಒಂದು 6-7 ತಿಂಗಳಾದ್ಮೇಲೆ ಭೇಟಿಯಾಗಿದ್ದು, ಅಲ್ಲಿವರೆಗೂ ನಾನು ನೋಡೇ ಇಲ್ಲ. ಓಕೆ, ವಿ ಸಿ ದಿ ಹೋಮ್ವರ್ಕ್, ದಟ್ ಈಸ್ ದಿ ಫೇಸ್ ಫಾರ್ ದಿ HOIT. ಯುವರ್ ಹೋಮ್ವರ್ಕ್ ಈಸ್ ದಿ ಯುವರ್ ಫೇಸ್, ನಾಟ್ ಎನಿಥಿಂಗ್ ಎಲ್ಸ್. ಓಕೆ, ನಂತರದಲ್ಲಿ ಇವ್ರು ಆಗ್ತಾರೆ, ಥ್ಯಾಂಕ್ ಯು ಸೋ ಮಚ್ ಸರ್, ದೇವರು ನಿಮ್ಮ ಈ ವರ್ಡ್ಸು ತಥಾಸ್ತು ಅಂದ್ಬಿಡ್ಲಿ ಅಂತ ಹೇಳ್ತಾರೆ. ನೋಡ್ರಿ, ನೀವು ಈ ಥರ ವರ್ಕ್ ಮಾಡಿದರೆ ದೇವರಲ್ಲ, ಈ ಪ್ರಪಂಚದ ಸರ್ವ ಶಕ್ತಿಗಳು ಸಹ ತಥಾಸ್ತು ಅಂತ ಅಂತವೆ. ಓಕೆ, ಇವರು ನೋಡಿ 13th ರ್ಯಾಂಕ್ ಬಂದು ಆಮೇಲೆ ಕ್ಯಾನ್ಸಲ್ ಆಗಿ ಆಮೇಲೆ ಸೆಲೆಕ್ಷನ್ ಆಗಲಾರ್ದಂಗಿದ್ದು ಇವತ್ತು ಮತ್ತೆ ಆ ರೀಬೌನ್ಸ್ ಭಾಗ ಇದೆಯಲ್ಲ. ಓಕೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಪದೇ ಪದೇ ಗೆಲ್ಲುವುದು ಮಂದಹಾಸ, ಸೋತು ಗೆಲ್ಲುವುದು ಇತಿಹಾಸ. ಸೊ ಇವರು ಇತಿಹಾಸದ ಭಾಗವಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ವಾಟ್ ಐ ಥಾಟ್ ಅಂತಂದರೆ, ಓಕೆ ಎಸ್, ಇವ್ರಿಗೆ HOIT ಕ್ಲಾಸ್ ಏನು ಅನ್ನಿಸ್ತು ಅನ್ನೋದನ್ನು ಈಗ ಕೇಳ್ತೀನಿ. ಇದಾದ ನಂತರದಲ್ಲಿ ವಿ ಕ್ಯಾನ್ ಗೋ ಟು ದಿ ಸೈನ್ಸ್ ಕೋರ್ಸ್ ಬಗ್ಗೆ. ಸೈನ್ಸ್ ಇವರೇ ಪಾಠ ಮಾಡ್ತಾರೆ, ಯಾಕೆ ಇವ್ರನ್ನೇ ನಾವು ತೆಗೆದುಕೊಂಡ್ವಿ, ಯಾಕೆ ಇವರೇ ಮಾಡಬೇಕಂತೇಳಿ ಅದನ್ನು ಹೇಳ್ತೀನಿ. ಸೊ ಹೇಳಿ, HOIT ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಸರ್, ನನಗೆ ಬೇಸಿಕಲಿ ಎಲ್ಲರಿಗೂ ಲೈಕ್ ಕಾಂಪಿಟೇಟಿವ್ ಫೀಲ್ಡ್ಸಲ್ಲಿ ಯಾರೇ ಇರಲಿ, ಎಲ್ಲರಿಗೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನೋದು ಏನು ಹೊಸ ಕಾನ್ಸೆಪ್ಟ್ ಅಲ್ಲ, ಅದು ಹಳೆ ಕಾನ್ಸೆಪ್ಟ್. ಸೊ ನಾವು ಎಲ್ಲರೂ ಏನ್ ಮಾಡ್ತೀವಿ, ಎಲ್ಲಾ ಸಿಲೆಬಸ್ ಒಂದ್ಸತಿ ಓದಿ ಮುಗಿಸ್ತೀವಿ. ಯಾವ್ಯಾವ ಸಿಲೆಬಸ್ ಇದೆ, ನಮ್ಮ ಮೈಂಡ್ ಪ್ರಿಪರೇಷನ್ ಅನ್ನೋದು ಏನಿರುತ್ತೋ ಎಲ್ಲಾನು ಮುಗಿಸ್ತೀವಿ. ಅದಾದ್ಮೇಲೆ SSCದು UPSCದು ಬುಕ್ಸ್, MCQ ಬುಕ್ಸ್ ಇರ್ತವೆ, ಅದನ್ನ ತರಿಸ್ತೀವಿ. ತರಿಸ್ಬಿಟ್ಟು ಏನ್ ಮಾಡ್ತೀವಿ, ಓಕೆ ಈ ಕ್ವಶನ್ ನೆಕ್ಸ್ಟ್ ರಿಪೀಟ್ ಆಗ್ಬೋದು, ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ನೆಕ್ಸ್ಟ್ ರಿಪೀಟ್ ಆಗುತ್ತೆ. ಆ ತರ ಮೈಂಡ್ ಸೆಟ್ ಇಟ್ಕೊಂಡು ನಾವು ಓದಿರ್ತೀವಿ. ಆದ್ರೆ ಆ ಕ್ವೆಶನ್ ಇರೋದ್ರಿಂದ 360 ಡಿಗ್ರಿಲಿ ಓದ್ಬೇಕು ಅನ್ನೋ ಮೈಂಡ್ ಸೆಟ್ ನಮ್ಗೆ ಇರೋದಿಲ್ಲ. ಅದು ಟಾಪಿಕ್, ಆ ಥೀಮ್ ನಮ್ಗೆ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಈಗ 2020, 21, 22 ಆ ಟೈಮಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಅಂದ್ರೆ PSI ಆದ್ಮೇಲೆ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಬುಕ್ಸ್ ಬಿಟ್ರು, ಗೈಡ್ ಬುಕ್ಸ್ ಅಂತ, ಅಂದ್ರೆ ಕ್ವಶನ್ ಬ್ಯಾಂಕ್ಸ್ ನ ಬಿಟ್ರು. ಅದ್ರಲ್ಲಿ ಏನು ಅಂತ ಕೇಳಿದ್ರೆ, ಫಸ್ಟ್ ಕ್ವಶನ್ ಹಾಕಿರ್ತಾರೆ, 4 ಆಪ್ಷನ್ಸ್ ಇರುತ್ತೆ. ಆ 4 ಆಪ್ಷನ್ಸ್ ನ ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆದ್ರೆ ಕ್ವೆಶನ್ ಅಲ್ಲಿರುವಂತಹ ಬುಲೆಟ್ ಪಾಯಿಂಟ್ ನ ಏನು ಹೇಳಿಲ್ಲ. 4 ಡಿಫ್ರೆಂಟ್ ಆಪ್ಷನ್ಸ್, ಡಿಫ್ರೆಂಟ್ ಕಾನ್ಸೆಪ್ಟ್ ಇಂದ ಒಂದೊಂದು ಆಪ್ಷನ್ ತೆಗೆದು ಕೊಟ್ಟಿರ್ತಾನೆ ಅವನು. ಅದನ್ನ ನಾವು ಓದ್ತಿದ್ವಿ ಬಿಟ್ರೆ ಕ್ವೆಶನ್ ನಾವು ಓದಿಲ್ಲ. ಕ್ವೆಶನ್ ಕರೆಕ್ಟ್ ಆಗಿ ಓದ್ಬೇಕು. ಆ ಕ್ವೆಶನ್ ಅಲ್ಲಿ ಬುಲೆಟ್ ಪಾಯಿಂಟ್ ಇರುತ್ತೆ, ಆನ್ಸರ್ ಆಪ್ಷನ್ಸ್ ಅಲ್ಲಿ ಅಲ್ಲ. ಬಟ್ ತುಂಬಾ ಕೇಸಸ್, ಅಂದ್ರೆ 50-50 ಕೇಸಸ್ ಆಪ್ಷನ್ಸ್ ಕೂಡ ಓದ್ಬೇಕಾಗತ್ತೆ. ಬಟ್ ಇಂಪ್ಯಾಕ್ಟ್ ಜಾಸ್ತಿ ಆಗುವಂಥದ್ದು ಥೀಮ್ ಆಫ್ ದ ಟಾಪಿಕ್. ನನಗೆ ಅರ್ಥ ಆಗಿದ್ದು HOIT ಬಂದ್ಮೇಲೆನೆ
PYQs ನ ಒಂದು ಡೈವರ್ಸಿಫೈಡ್ ಆಂಗಲ್ ಅಲ್ಲಿ ನೋಡ್ಬೇಕು, ಕರೆಕ್ಟ್ ಆಗಿ ಲಾಜಿಕಲ್ ಆಗಿ ಅನಲೈಸ್ ಮಾಡಿನೇ ನಾವು ಅದಕ್ಕೆ ಪ್ರಿಪರೇಷನ್ ಮಾಡಬೇಕು ಅಂತ ಎಲ್ಲ ಗೊತ್ತಾಗಿದ್ದು ನನಗೆ HYT ಇಂದಾನೆ. ಓಕೆ, ಅದ್ರ ಬೇಸಿಸ್ ಮೇಲೆ ನಾನು ನೋಟ್ಸ್ ಮಾಡ್ತಾ ಹೋಗಿದ್ದು. ಪ್ರತಿಯೊಂದು ಸಬ್ಜೆಕ್ಟ್ಗೂ ನಾನು ನೋಟ್ಸ್ ಮಾಡಿದ್ದೀನಿ. ಎಸ್, ನೋಡಿ ಅವ್ರು ಹೇಳ್ತಕ್ಕಂಥದ್ದು ಏನಂತಂದರೆ ನಥಿಂಗ್ ಈಸ್ ನ್ಯೂ ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್. ಈವನ್ PYQ ಹೊಸದಲ್ಲ, ಓಕೆ, ಥೀಮ್ಸ್ ಹೊಸದಲ್ಲ. ನಾವು ಏನು ಹೊಸ ಥೀಮ್ಸ್ ಏನು ತರಲ್ಲ, ನಾವೇ HYT ಕ್ಲಾಸಲ್ಲಿ ಹೊಸ ಥೀಮ್ಸನ್ನು ಹುಟ್ಟು ಹಾಕಿ ನೋ, ಅದು ಇಲ್ಲವೇ ಇಲ್ಲ. ಓಕೆ, ಇರೋ ಥೀಮ್ಸನ್ನೇ ಓದ್ಕೋಬೇಕು. ಬಟ್ ಭಾಳ ಗೈಡೆನ್ಸ್ ಬೇಕು, ಗೈಡೆನ್ಸ್ ನಮಗೆ ಇರಲಿಲ್ಲ. ಮತ್ತು ಭಾಳ ಜನ ಅಂತಾರೆ ಗಾಂಧೀಜಿ ಥೀಮ್, ಓಕೆ, ತದನಂತರದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಥೀಮ್, ಅದು ಪೆರಿಫೆರಲ್ ಲೆವೆಲ್ ಥೀಮ್ಸ್. ವಿ ಶುಡ್ ಗೋ ಇನ್ಸೈಡ್. ಓಕೆ, ಎಸ್, ಎಲ್ರಿಗೂ ಗೊತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬರುತ್ತೆ, ಸ್ವತಂತ್ರ ಹೋರಾಟ ಬರುತ್ತೆ, ಬಟ್ ಇಂಡಿಯನ್ ಕ್ಲೈಮೇಟ್ ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಇಂಡಿಯನ್ ಕ್ಲೈಮೇಟ್ ಅಲ್ಲಿ ಏನು ಓದಬೇಕು ಮತ್ತು ಯಾವ ಆ್ಯಂಗಲ್ ಇಂದ ಓದಬೇಕು. ಈಗ ನೋಡಿ, ನೀವು ಇಕ್ವಿಟೋರಿಯಲ್ ಫಾರೆಸ್ಟ್ ಓದಬೇಕಾದ್ರೆ ಕ್ವಶನ್ ಯಾವ ರೀತಿ ಬರುತ್ತೆ, ಎಲ್ಲೆಲ್ಲಿ ಕಂಡು ಬರುತ್ತೆ, ವಾಟ್ ಟೈಪ್ ಆಫ್ ಸ್ಪೀಸೀಸ್ನ ಕಂಡಪಟ್ಟಾಕೆ ಅಂತ ಹೇಳ್ತೀನಿ. ನೀವು ಇಕ್ವಿಟೋರಿಯಲ್ ಫಾರೆಸ್ಟ್ನು ಸ್ಪೀಸೀಸ್ನು ಕಂಡಪಟ್ಟು ಹಾಕಬೇಕು, ಡೆಸಿಡಿಯಸ್ಸು ಅಂದರೆ ನೀವು ಎಲ್ಲ ಫಾರೆಸ್ಟ್ನ ಕಂಡಪಟ್ಟಕ್ಕೆ ಆಗಲ್ಲ, ಹೈಲಿ ಇಂಪಾಸಿಬಲ್. ದಟ್ಸ್ ವೈ ದಿ HYT ಈಸ್ ಗೋಯಿಂಗ್ ಟು ಪ್ಲೇ ಎ ರೋಲ್. ಓಕೆ, ಬಹಳಷ್ಟು ಜನ ಅನ್ಬೋದು ಸರ್ HYT ಇಂದ ನಿಮಗೆ ಮೆಸೇಜ್ ಕಾಮೆಂಟ್ ಸೆಕ್ಷನ್ ಮಾಡಿದ್ರು, HYT ಇಂದನೇ ನೀವು ಪ್ರಾಂಪ್ಟಾಗಿ ಹೇಳಿ, ಹಾನೆಸ್ಟಾಗಿ ಹೇಳಿ, ನೀವು HYT ಕ್ಲಾಸಿಂದ ಕ್ಲಿಯರ್ ಮಾಡಿದ್ದು ರೀ. ಹಂಗೆ ಆಗಲ್ಲ ರೀ. ವಾಟ್ ಟೈಪ್ ಆಫ್ ಬುಲ್ಶಿಟ್ ದಿಸ್ ಈಸ್? ನೋಡಪ್ಪ, ಈ ಪ್ರಪಂಚದಲ್ಲಿ ಈ ಕ್ಲಾಸಿಗೆ ಜಾಯ್ನ್ ಆದ್ರೆ ನನ್ನ ಸೆಲೆಕ್ಷನ್, ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆದ್ರೆ ಸೆಲೆಕ್ಷನ್ ನೋ. ನೋಡಿ, ಇವಮ್ಗೆ ಆಲ್ರೆಡಿ 50 ತಗೊಳ್ಳೋ ಕೆಪಾಸಿಟಿ ಇತ್ತು. ವಿ ಕ್ಯಾನ್ ಪುಷ್ 15 ಮಾರ್ಕ್ಸ್. ಓಕೆ, ವಿ ಕ್ಯಾನ್ ಪುಷ್ 15. ಅದೇ ನಮ್ಮನ್ನು ಡಿಸೈಡ್ ಮಾಡೋದು. ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಮೇಕ್ ಸಿಲ್ಲಿ ಕಾಮೆಂಟ್ಸ್. ಓಕೆನಾ? ನೋಡಿ, ಅವರ ಎಫರ್ಟಿಗೆ ಬೆಲೆ ಕೊಡಿ. ಓಕೆನಾ? ಈಗ ನೀವು ಇರೋದು ಒಂದೇ ಪೋಸ್ಟು, ಅದರಲ್ಲೂ ರ್ಯಾಂಕ್ 1 ಅಂದರೆ ಒಂದೇ ಪೋಸ್ಟ್ ಇದೆ, ಅದು ಇವಮ್ಗೆ ಬಂದಿದೆ ಅಂದರೆ ದಿ ಎಫರ್ಟ್ ವಾಟ್ ಶಿ ಮೇಡ್. ದೆನ್ ಐ ವಾಸ್ ಸ್ಪೀಕಿಂಗ್ ವಿತ್ ಹರ್. ಇವಮ್ಮ ಹೇಳ್ತಾ ಇದ್ದು, ಕಂಪ್ಯೂಟರ್ಗೆ ಏನು ಮಾಡಿದ್ರಿ ಅಂತ ಕೇಳಿದೆ ನಾನು. ಸರ್, ನಾನು ಗೇಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೆ ಅಂತಂದರೆ. ನೋಡಿ, ಹರ್ ಥಿಂಕಿಂಗ್ ಗೋಸ್ ಟು ದಿ ಗೇಟ್ ಲೆವೆಲ್. ಓಕೆ, ನಿಮಗೆ ಗೇಟ್ ಎಕ್ಸಾಮ್ ಇದೆ ಅಂತಲೇ ಗೊತ್ತಿಲ್ಲ, ಸೊ ನೀವು ಹೇಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗುತ್ತೆ? ಸೊ ಈ ಥರ ನಿಮ್ಮ ನ್ಯಾರೋ ಥಿಂಕಿಂಗನ್ನು ಬಿಟ್ಬಿಡಬೇಕು. ಓಕೆ, ಸೊ ಈ ನಿಟ್ಟಿನಲ್ಲಿ ವಾಟ್ ಐ ಪ್ಲಾನ್ ಅಂತಂದರೆ, ಐ ಹ್ಯಾವ್ ಸೀನ್ ಅವರ್ ನೋಟ್ಸ್ ಸೈನ್ಸಿಗೆ ಸಂಬಂಧಪಟ್ಟಾಗೆ 10th to 12th ಅಲ್ವಾ? 10th, 11th, 12th NCERT ಬುಕ್ಸು, DSLT ಬುಕ್ಸ್ ತೆಗೆದುಕೊಂಡು ಓಕೆ ಏನು ಮಾಡಿದ್ದಾರೆ ಅಂತಂದರೆ, ನೋಟ್ಸ್ ಅವ್ರದೇ ನೋಟ್ಸ್ ಮಾಡ್ಕೊಂಡಿದ್ದಾರೆ. ಆ ನೋಟ್ಸ್ ನೋಡಿದಾಗ ಅನ್ನಿಸ್ತದೆ ದಟ್ ಈಸ್ ಎ ಪ್ಯೂರ್ಲಿ ಬೇಸ್ಡ್ ಆನ್ HYT ಆ್ಯಂಡ್ PYQs. ಸೊ ಅವ್ರು ಎಲ್ಲದನ್ನು ಬರ್ಕೊಂಡು ಹೋಗಿಲ್ಲ, ತಮಗೆ ಏನು ಬೇಕು ಅದು ಎಕ್ಸಾಮ್ ಆ್ಯಂಗಲಿಂದ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದನ್ನು ತೆಗೆದುಕೊಂಡು ಸೈನ್ಸ್ ಕ್ಲಾಸ್ ಅವ್ರು ಪಾಠ ಮಾಡ್ತಾ ಇದ್ದಾರೆ. ಓಕೆ, ಯಾಕೆ ಅವರಿಂದನೇ ಪಾಠ ಮಾಡಿಸ್ಬೇಕು ಅಂತ ಅಂದರೆ, ನೋಡಿ, ಶಿ ಹ್ಯಾಸ್ ಅಂಡರ್ಸ್ಟುಡ್ ದಿ ಪಲ್ಸ್ ಆಫ್ ದಿ KE. ಇವರು ಇಸ್ರೋ ಎಕ್ಸಾಮ್ಸ್ ಬರೆದ ಕ್ಲಿಯರ್ ಆಗ್ತಾರೆ? ಸಾಧ್ಯವೇ ಇಲ್ಲ, ಅದು ಬೇಕೂ ಇಲ್ಲ ನಮಗೆ. ನಮ್ಮ ಬಾಸ್ ಯಾರು? KEದವರು. ಸೊ KEಯ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಶಿ ಈಸ್ ಗೋಯಿಂಗ್ ಟು ಟೀಚ್ ಎ ಸೈನ್ಸ್ ಕ್ಲಾಸಸ್ ವಿಚ್ ಆರ್ ಬೇಸ್ಡ್ ಆನ್ PYQ ಆ್ಯಂಡ್ HYT. ಓಕೆ, ಒನ್ ಥಿಂಗ್, ಕ್ಲಾಸಸ್ ಆರ್ ಅವೈಲಬಲ್ ಇನ್ ಶಾಂತ ಮಾರ್ಗ ಆ್ಯಪ್. ನಾವು ಕಾಮೆಂಟ್ ಸೆಕ್ಷನಲ್ಲೂ ಇದಾಕಿರ್ತೀವಿ, ಲಿಂಕ್ ಹಾಕಿರ್ತೀವಿ. ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಮೆಟೀರಿಯಲ್ ಈಸ್ ಅವೈಲಬಲ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಆ್ಯಂಡ್ ಅದು ಯಾರಿಗಪ್ಪ ಅಂದರೆ ಕ್ಲಾಸ್ ಜಾಯ್ನ್ ಆದವ್ರಿಗೆ ಅದು ಸಿಗುತ್ತೆ, ನೀವು ಆ್ಯಪಲ್ಲಿ ಚೆಕ್ ಮಾಡ್ಬೋದು. ಓಕೆ, ಇವರು ಈಗ ಕ್ಲಾಸಸ್ನ ಕಂಪ್ಲೀಟಾಗಿ ಹಿಂಗೆ ಹೇಳ್ಕೊತ ಹೋಗಲ್ಲ. ಓಕೆ, ಫಿಸಿಕ್ಸ್ ಹಿಂಗೆ ಸ್ಟಾರ್ಟ್ ಮಾಡ್ಕೊತ ಹೋಗಲ್ಲ. ಏನು ಮಾಡ್ತಾರೆ ಅಂದರೆ, ಕ್ವಶನ್ ಪೇಪರಲ್ಲೇ ಕ್ವಶನ್ಸ್ ತೊಗೊಂಡು ಆ ಥೀಮ್ಸನ್ನು ಪಾಠ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂದರೆ, ಆ ಥೀಮ್ KEದವ್ರಿಗೆ HYT, KEದವ್ರಿಗೆ ಹೈ ಯೀಲ್ಡಿಂಗ್ ಟಾಪಿಕ್ಕು. ಸೊ ಇದು ಸೈನ್ಸನ್ನು ಓದ್ತಕ್ಕಂತಹ ಕ್ರಮ. ಈಗ ಅವ್ರ ಬಾಯಲ್ಲೇ ಕೇಳೋಣ, ಸೈನ್ಸ್ ಯಾವ ರೀತಿ ಮಾಡಿದರು, ಏನು ಕತೆ ಹೇಳಿ. ಸೈನ್ಸ್ ಬೇಸಿಕಲಿ ನಾನು ಫಸ್ಟ್ ಮಾಡಿದ ಕೆಲಸ ಅಂದರೆ, ಮುಂಚೆ ನಡೆದಿರುವ ಎಲ್ಲ ಎಕ್ಸಾಮ್ಸಲ್ಲೂ ಎಷ್ಟೆಷ್ಟು ಕ್ವಶನ್ಸ್ ಬಂತು ಅನ್ನೋದನ್ನ ನಾನು ಫಸ್ಟ್ ಮಾಡಿದೆ. ಸೊ ನಾನು ಅನಲೈಸ್ ಮಾಡಿದಾಗ ಮಿನಿಮಮ್ 10 ಇಂದ 20 ವರ್ಗು ಇದಾವೆ ಸೈನ್ಸ್ ಕ್ವಶನ್ಸ್. KE ಅವನು ಇವಾಗ ನೋಡಿ, KPSC ಟಫ್ ತೆಗಿಬೇಕು ಅಂತಂದ್ರೆ ಸಬ್ಜೆಕ್ಟ್ ಅಲ್ಲೇ ಇರೋದಿಲ್ಲ, ಯಾರೋ ಪ್ರೊಫೆಸರ್ಸ್ ಬೇಕು, ಆ ತರ ಕ್ವಶನ್ಸ್ ತೆಗಿತಾನೆ. ಆದ್ರೆ KE ಅವನು ಪೇಪರ್ ನ ಟಫ್ ತೆಗಿಬೇಕು ಅಂದ್ರೆ ಸೈನ್ಸ್ ಕ್ವಶನ್ಸ್, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಜಾಸ್ತಿ ಆಗ್ಬಿಡ್ತಾನೆ. ಬಿಕಾಸ್ ಸೈನ್ಸ್ ಎಲ್ಲರೂ ವೀಕು, ಅಂದ್ರೆ ಲೈಕ್ ಜಾಸ್ತಿ ಜನ ಅಷ್ಟು ಒತ್ತು ಕೊಟ್ಟು ಓದಿರೋದಿಲ್ಲ. ಇವನ್ UPSC ಅವರು ಅಷ್ಟೇ, ಅವ್ರು ಸೈನ್ಸ್ ಅಂಡ್ ಟೆಕ್ನಾಲಜಿ ಓದಿರ್ತಾರೆ, ಬಟ್ ಬೇಸಿಕ್ ಸೈನ್ಸಸ್, ಅಪ್ಲೈಡ್ ಸೈನ್ಸಸ್ ಅವರು ಜಾಸ್ತಿ ಓದಿರ್ತಾರೆ. ಸೊ ಅದನ್ನ ಕೊಟ್ಟಾಗ ಟಫ್ ಆಗುತ್ತೆ ಪೇಪರ್. ಸೊ ಆ ಪಲ್ಸ್ ನನಗೆ ಅರ್ಥ ಆಯ್ತು. ಸೊ ಆಮೇಲೆ ಏನ್ ಮಾಡಿದೆ,
ಒಂದ್ ಕಡೆಯಿಂದ ಎಲ್ಲ ಗೂಗಲ್ ಮಾಡಿದೆ, ಹ್ಮ್ ಹ್ಮ್ ಲೈಕ್ ಎಲ್ಲೇ ಸಿಗತ್ತೆ ಮೆಟೀರಿಯಲ್ಸ್, ರಿಸೋರ್ಸ್, ಈ ಕ್ವಶನ್ ಎಲ್ಲಿಂದ ಬಂದಿದೆ ಅಂತ. ಹ್ಮ್ ಹ್ಮ್ ಅಷ್ಟು ಒಂದು 2-3 ಅವರ್ಸ್ ನಾನು ಒಂದು 5-6 ಕ್ವಶನ್ ಗೂಗಲ್ ಮಾಡಿಬಿಟ್ಟು ನೋಡಿದೀನಿ, ಸೈನ್ಸ್ ಕ್ವಶನ್ಸ್ ಎಲ್ಲಿಂದ ಆದ್ರೂ ರಿಪೀಟ್ ಆಗಿದೆಯಾ ಅಂತ. ಒಂದು ಕ್ವಶನ್ ಕೂಡ ರಿಪೀಟ್ ಆಗಿಲ್ಲ. ಓಕೆ. ಸೊ ಮತ್ತೆ ಏನ್ ಮಾಡಿದೆ, ನಾನು ಕುತ್ಕೊಂಡು DSCRTಸು, NCRTಸು ಅದನ್ನೆಲ್ಲ ಕುತ್ಕೊಂಡು ಓದಿ ಅದನ್ನೆಲ್ಲ ಒಂದು ನೋಟ್ಸ್ ಪ್ರಿಪೇರ್ ಮಾಡಿದ್ದು. ಇಷ್ಟನ್ ಮಾಡಕ್ ನಮ್ಗೆ ಆಲ್ಮೋಸ್ಟ್ 1 ಮಂತ್ ತಗೊಂತು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಸೊ 6th ನಾನು ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ KE ಮೈಂಡ್ ಸೆಟ್ ಹೇಗೆ ಅಂತ ಕೇಳಿದ್ರೆ, ನಾವು ಡಿಗ್ರಿ ಮೇಲೆ ಎಕ್ಸಾಮ್ಸ್ ಯಾವ್ದಾದ್ರು ಬರೀತಿದ್ರೆ, FD ಆಗಿರ್ಬೋದು, ಗ್ರೂಪ್ ಸಿ ಎಕ್ಸಾಮ್ಸ್, ಡಿಗ್ರಿ ಮೇಲೆ ಇರುವಂತ ಯಾವುದೇ ಗ್ರೂಪ್ ಸಿ ಇರ್ಬೋದು, ಅವನೇನ್ ಮಾಡ್ತಾನೆ 9th, 10th, 11th, 12th ಕಾನ್ಸಂಟ್ರೇಟ್ ಮಾಡ್ತಾನೆ. ಅದೇ ಡಿಗ್ರಿಗಿಂತ ಕೆಳಗಡೆ ಇರೋದು SDA, ವಿಲೇಜ್ ಅಕೌಂಟೆಂಟ್, PC, ಈ ಎಕ್ಸಾಮ್ಸ್ಗೆ 7th ಇಂದ 10th ವರ್ಗೂ ಸಾಕು. 11th, 12th ಏನು ಅಷ್ಟು ಅಡ್ವಾನ್ಸ್ಡ್ ಆಗಿ ಕ್ವಶನ್ಸ್ ಕೊಡೋದಿಲ್ಲ. ಅಕಸ್ಮಾತ್ ಆಗಿ ಈಗ PC ಬರ್ತಿದೆ ಸರ್, 10 ಅಂದ್ರೆ 1,000 ಪೋಸ್ಟ್ಗೆ 10 ಲಕ್ಷ ಏನಾದ್ರು ಅಪ್ಲಿಕೇಶನ್ಸ್ ಬಂದ್ಬಿಟ್ರೆ ಅವಾಗ ಅದನ್ನ ಟಫ್ ಲೆವೆಲ್ಗೆ ತೆಗೆದ್ಬಿಡ್ತಾರೆ. ಅವಾಗ 10th ಕೂಡ ನಾವು ಓದ್ಬೇಕು, 11th ಓದೋ ನೆಸೆಸಿಟಿ ಇರುತ್ತೆ. ಆ ತರ ಮೈಂಡ್ ಸೆಟ್ ನ ನಾವು ಅನಲೈಸ್ ಮಾಡ್ಬಿಟ್ರೆ ನಮ್ಗೆ ಈಸಿಯಾಗಿ ಕ್ಯಾಚ್ ಆಗ್ತಾ ಬರುತ್ತೆ ಪಾಯಿಂಟ್ಸ್. ಅದ್ರ ಬೇಸಿಸ್ ಮೇಲೆ ನಾನೇ ಸ್ವಂತ ಕುತ್ಕೊಂಡು ಎಲ್ಲದಕ್ಕೂ ನೋಟ್ಸ್ ಮಾಡಿದೆ. ಅಂಡ್ ಅಂದ್ರೆ 300 ಪೇಜಸ್ ಇರೋ NCERT ನನ್ನ ನೋಟ್ಸ್ ಅಲ್ಲಿ 10-11 ಪೇಜ್ ಆಯ್ತು. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಅಂದರೆ ಕ್ರಿಸ್ಪಿಯಾಗಿ ನೋಟ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇವರ ಇಂಗ್ಲೀಷ್ ಮೀಡಿಯಂ ನೋಟ್ಸ್ ಈಸ್ ಅವೈಲೇಬಲ್ ಇನ್ ದಿ ಆ್ಯಪು. ಓಕೆ. ನಂತರದಲ್ಲಿ ಐ ಹ್ಯಾವ್ ಮೇಡ್ ಎ ಟ್ರಾನ್ಸ್ಲೇಷನ್ ವಿಚ್ ಈಸ್ ಎ ಬೇಸ್ಡ್ ಅಂತ ಅಗೇನ್ ಎಕ್ಸಾಮ್ ಟು ಅಂತರ ಕನ್ನಡದಲ್ಲೂ ಸಹ ಮೆಟೀರಿಯಲ್ ಮಾಡಿದ್ವಿ, ಅಪ್ಲೋಡ್ ಮಾಡ್ತೀವಿ ಅದನ್ನು. ಓಕೆ. ಸೈನ್ಸು ಮೆಂಟಲ್ ಅಬಿಲಿಟಿನ ಇಗ್ನೋರ್ ಮಾಡಿ KE ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಿಲ್ಲ. ಕರೆಕ್ಟ್ ಅಲ್ವಾ? ಮೆಂಟಲ್ ಅಬಿಲಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಸೈನ್ಸ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಅಗೇನ್ ಐ ಆಮ್ ಟೆಲಿಂಗ್ ಯು, ಸೈನ್ಸಲ್ಲಿ ಅಪ್ಲೈಡ್ ಸೈನ್ಸ್ ಮಾತ್ರ ಅಟೆಂಡ್ ಮಾಡೋಕ್ಕಾಗುತ್ತೆ. ಬೇಸಿಕ್ ಸೈನ್ಸ್ ಕ್ವಶನ್ನ, ಆ ಡೆನ್ಸಿಟಿ, ಆ ರಿಲೇಷನ್ಶಿಪ್ಪು, ಓಕೆ, ಅವೆಲ್ಲ ಸ್ವಲ್ಪ ಬಿಟ್ ಡಿಫಿಕಲ್ಟ್. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಕಪ್ ಆಫ್ ಟೀ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಸೈನ್ಸ್ ಕ್ಲಾಸನ್ನು ನಾವು ಆಲ್ಮೋಸ್ಟ್ 20 to 25 ಅವರ್ಸಲ್ಲಿ ಕ್ಲೋಸ್ ಆಗುತ್ತೆ. ಓಕೆ. ಏನಕ್ಕೆ ಸರ್ 25 ಅವರ್ಸಲ್ಲಿ 20 to 25 ಅವರ್ಸಲ್ಲಿ ಅಂತಂದರೆ ಬೇಕಿರೋದು ಅಷ್ಟೇ. ಅದಕ್ಕಿಂತ ಮೇಲೆ ಹೋದರೆ ಅಗೇನ್ ದಿ ಬೆನಿಫಿಟ್, ಕಾಸ್ಟ್ ಬೆನಿಫಿಟ್ ರೇಷಿಯೋ ಇಸ್ ವೆರಿ ವೆರಿ ಲೆಸ್. ಕರೆಕ್ಟ್ ಅಲ್ವಾ? ಸೊ ಈ ನಿಟ್ಟಿನಲ್ಲಿ ಇದನ್ನು ಏನು ಸೈನ್ಸ್ ಕ್ಲಾಸಸ್ನ ಚೈತ್ರ ರೆಡ್ಡಿ ಅವ್ರು ಮಾಡ್ತಾರೆ. ಸೊ ನೀವು ಚೆನ್ನಾಗಿ ಮಾಡಿದ್ರೆ ನಿಮಗೂ ಸಹ ಭಗವಂತ ಆಶೀರ್ವಾದ ಮಾಡ್ತಾನೆ. ಓಕೆ. ಇವ್ರ ಬಗ್ಗೆ ಇವ್ರ ಜರ್ನಿ ಹೇಗಿತ್ತು, ಸ್ಪೆಷಲಿ ನಮಗೆ ನೋಡಿ ಸತತವಾಗಿ ಗೆದ್ಕೊಂತವ್ರು ಏನು ಅನಿಸ್ತಿದ್ದಿಲ್ಲ. ಆ ಸೆಲೆಕ್ಷನಾಗಿ 13th ರ್ಯಾಂಕಿಂದ ಔಟ್ ಆಫ್ ದಿ ಲೀಸ್ಟ್ ಬರೋದಿದೆಯಲ್ಲ, ಅದನ್ನು ಡೈಜೆಷನ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅಂತಹ ಡೈಜೆಷನ್ ಮಾಡಿಕೊಂಡು ಹೇಗೆ ಬಂದರು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ನಾನು ಐ ವಿಲ್ ಸ್ಪೀಕ್ ಇನ್ ಡೀಟೇಲ್. ಓಕೆ. ಸೊ ಸೈನ್ಸ್ ಕ್ಲಾಸ್ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಮಸ್ಕಾರ.